ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಇವತ್ತು ಸರ್ಕಾರ ಕೆಲವು ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಸುದ್ದಿಯನ್ನು ಕೊಟ್ಟಿದೆ. ಆ ಸುದ್ದಿ ಏನು, ಯಾವ ಸೆಕ್ಟರ್ಗಳಿಗೆ ಇದು ಒಳ್ಳೆ ಸುದ್ದಿ, ಹಾಗೆ ಯಾವೆಲ್ಲ ಕಂಪನಿಗಳು ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತವೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಕ್ಲಿಯರ್ ನೋಡಬಹುದು. ಕ್ಯಾಬಿನೆಟ್ ಹೈಲೈಟ್ಸ್. ಇಂಡಿಯಾ ಕ್ಲಿಯರ್ಸ್ rupees 2.19 lakh crore mega push across chips, ಕಾರಿಡಾರ್ಸ್ ಅಂಡ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್. 2.19 ಲಕ್ಷ ಕೋಟಿಯನ್ನ ಕ್ಯಾಬಿನೆಟ್ ಇವತ್ತು ಅಪ್ರೂವಲ್ ಮಾಡಿದೆ. ಅದರಲ್ಲಿ ವೇರಿಯಸ್ ಸೆಕ್ಟರ್ಸ್ ಇದೆ. ಅದು ಸೆಮಿಕಂಡಕ್ಟರ್ ಆಗ್ಬೋದು, ರೈಲ್ವೆ ಕಾರಿಡಾರ್ಸ್ ಆಗ್ಬೋದು, ಹಾಗೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು. ಜೊತೆಗೆ ಯೂರಿಯಾ ಅಂದ್ರೆ ರಸಗೊಬ್ಬರ ಉತ್ಪಾದನೆ ಮಾಡುವಂತ ಸೆಕ್ಟರ್ಗೂ ಕೂಡ ಒಳ್ಳೆ ಸುದ್ದಿಯನ್ನ ಕೊಟ್ಟಿದೆ. ಮೊದಲಿಗೆ ನೋಡಬಹುದು, ಸೆಮಿಕಂಡಕ್ಟರ್ 2.0 ಗೆಟ್ಸ್ ಬಿಗ್ಗೆಸ್ಟ್ ಬೂಸ್ಟ್. Union Cabinet on Wednesday approved Semiconductor 2.0, a rupees 1.27 lakh crore program aimed at accelerating development of India's semiconductor design and manufacturing ecosystem. ಸೆಮಿಕಂಡಕ್ಟರ್ ಬಹಳನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಿದೆ. ನಿಮ್ಗೆಲ್ರಿಗೂ ಅದು ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ಇಲ್ಲಿ ಭಾರತ ಒಂದಷ್ಟು ಹಿಂದೆ ಉಳಿದಿದೆ ಅನ್ನೋದು ಕೂಡ ನಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅಲ್ಲಿ ಸರ್ಕಾರ ಪುಷ್ ಮಾಡ್ತಿದೆ. 1.27 ಲಕ್ಷ ಕೋಟಿ ಪ್ರೋಗ್ರಾಮ್ ಅನ್ನ ಅನೌನ್ಸ್ ಮಾಡ್ತಾ ಇದೆ. ಅದರಲ್ಲಿ ಸೆಮಿಕಂಡಕ್ಟರ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ಸ್ ಗೆ ಆದ್ಯತೆಯನ್ನ ಕೊಡುತ್ತೆ. ಇದು ಲಾಂಗ್ ಟರ್ಮ್ ಸಪೋರ್ಟ್ ಹಾಗೂ ಡೆವಲಪ್ಮೆಂಟ್ ಗೆ ಕಾರಣ ಆಗುವಂತದ್ದು. ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ವ್ಯಾಲ್ಯೂ ಚೈನ್ ಅನ್ನ ಬಿಲ್ಡ್ ಮಾಡುವಂತದ್ದು. ಅದು ಚಿಪ್ ಡಿಸೈನ್ ಅಂಡ್ ಫ್ಯಾಬ್ರಿಕೇಶನ್ ಇಂದ ಹಿಡಿದು ರಿಸರ್ಚ್, ಪ್ಯಾಕೇಜಿಂಗ್ ಅಂಡ್ ಟ್ಯಾಲೆಂಟ್ ಡೆವಲಪ್ಮೆಂಟ್ ವರೆಗೂ ಕೂಡ. ಇಲ್ಲಿ 6 ಮುಖ್ಯ ಪಿಲ್ಲರ್ಸ್ ಇದೆ. ಮೊದಲನೇದು ಸ್ಟ್ರೆಂಥನಿಂಗ್ ಚಿಪ್ ಡಿಸೈನ್ ಕೇಪಬಿಲಿಟೀಸ್, incentivizing the production of semiconductor manufacturing equipment and materials, attracting more fabrication units, expanding advanced semiconductor packaging, boosting research and development for next generation chip technologies and creating skilled workforce. So ಈ 6 ಪಿಲ್ಲರ್ಸ್ ಅಡಿ ಸರ್ಕಾರ 1.27 ಲಕ್ಷ ಕೋಟಿಯನ್ನ ಖರ್ಚು ಮಾಡ್ತಾ ಇದೆ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ. ಖಂಡಿತ ಇದು ಬಿಗ್ ಡೆವಲಪ್ಮೆಂಟ್. ಸೆಮಿಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ವಿಡಿಯೋ ಸದ್ಯದಲ್ಲೇ ನಮ್ಮ ವೆಲ್ತ್ ಅವರಿಯ ಚಾನಲ್ ಅಲ್ಲಿ ಬರುತ್ತೆ. ಆಗ ನಿಮ್ಗೆ ಎಷ್ಟು ಇದು ಇಂಪಾರ್ಟೆಂಟ್ ಅನ್ನೋದು ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ. ಏನು ಎರಡನೇ ದೊಡ್ಡ ಕಾಂಟ್ರಿಬ್ಯೂಷನ್ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಅಂದ್ರೆ ಅದು 62,000 ಕೋಟಿ ಫಾರ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್. ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ 62,000 ಕೋಟಿಯನ್ನ ಅಪ್ರೂವಲ್ ಮಾಡಿದೆ ಸರ್ಕಾರ. ನೋಡಬಹುದು, ಬಜೆಟರಿ ಔಟ್ಲೇ ಆಫ್ 62,000 crore ರಿಪ್ಲೇಸಿಂಗ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಫಾರ್ ಲಾರ್ಜ್ ಸ್ಕೇಲ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್. ಇಂದಿನ PLI ಏನಿದೆ ಅದನ್ನ ರೀಪ್ಲೇಸ್ ಮಾಡ್ತಾ ಇದೆ. ಜೊತೆಗಿದು 5 year ಸ್ಕೀಮ್, 5 ವರ್ಷಗಳ ಸ್ಕೀಮ್ ಆಗಿರುತ್ತೆ. FY27 ಇಂದ FY31 ವರೆಗೂ ಕೂಡ ರನ್ನಿಂಗ್ ಇರುತ್ತೆ. ಇಲ್ಲಿ ಸರ್ಕಾರ ಹಾಕೊಳ್ತಿರುವಂತಹ ಟಾರ್ಗೆಟ್ ಏನಂತಂದ್ರೆ ಏಮ್ಸ್ ಟು ಸ್ಕೇಲ್ ಅಪ್ ಮೊಬೈಲ್ ಫೋನ್ ಪ್ರೊಡಕ್ಷನ್, ಡೀಪನ್ ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಷನ್, ಸ್ಟ್ರೆಂಥನ್ ಸಪ್ಲೈ ಚೈನ್ ರೆಸಿಲಿಯನ್ಸ್ ಅಂಡ್ ಎನ್ಹಾನ್ಸ್ ಇಂಡಿಯಾಸ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇನ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ಕೂಡ ಭಾರತ ಸಾಕಷ್ಟು ಹಿಂದೆ ಉಳಿದಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಲಾಸ್ಟ್ 2-3 years ಇಂದ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅದನ್ನ ಇನ್ನೂ ಜಾಸ್ತಿ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಈ ಸ್ಕೀಮ್ ನ ಮೂಲಕ. ಈ ಸ್ಕೀಮ್ ನಡಿ ಮ್ಯಾನುಫ್ಯಾಕ್ಚರರ್ಸ್ ಗೆ ಇನ್ಸೆಂಟಿವ್ಸ್ ಅನ್ನ ಕೊಡುತ್ತೆ ಸರ್ಕಾರ. 2.25% ಇಂದ ಅಪ್ ಟು 5% ವರೆಗೂ ಕೂಡ ಎಲಿಜಿಬಲ್ ಸೇಲ್ಸ್ ಮೇಲೆ ಇನ್ಸೆಂಟಿವ್ಸ್ ಅನ್ನ ಕೊಡುತ್ತೆ. ಜೊತೆಗೆ ಅಡಿಷನಲ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ ಅಪ್ ಟು 1.5% ಲಿಂಕ್ ಟು ಡೊಮೆಸ್ಟಿಕ್ ಸೋರ್ಸಿಂಗ್ ಟು ಕೀ ಕಾಂಪೋನೆಂಟ್ಸ್ ಅಂಡ್ ಸಬ್ ಅಸೆಂಬ್ಲೀಸ್. ಭಾರತದಲ್ಲೇ ಉತ್ಪಾದನೆ ಮಾಡುವಂತಹ ಕಾಂಪೋನೆಂಟ್ಸ್ ಹಾಗೂ ಸಬ್ ಅಸೆಂಬ್ಲೀಸ್ ಅನ್ನ ಬಳಸಿದ್ರೆ ಅಲ್ಲಿ ಅಪ್ ಟು 1.5% ವರೆಗೂ ಮತ್ತೆ ಅಡಿಷನಲ್ ಇನ್ಸೆಂಟಿವ್ ಇರುತ್ತೆ. ಅಂದ್ರೆ ಲೋಕಲ್ ಪ್ರೊಡಕ್ಷನ್ಗೂ ಕೂಡ ಇದು ಪುಷ್ ಕೊಡುತ್ತೆ. ಹೋಮ್ ಗ್ರೋನ್ ಸ್ಮಾರ್ಟ್ ಫೋನ್ ಬ್ರಾಂಡ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದೆ. ಜೊತೆಗೆ ನೋಡಬಹುದು, ಗವರ್ನಮೆಂಟ್ ಹ್ಯಾಸ್ ಆಲ್ಸೋ ಪ್ರೊವೈಡೆಡ್ ಅನ್ ಅಡಿಷನಲ್ 3% ಇನ್ಸೆಂಟಿವ್ ಫಾರ್ ಪ್ರಾಡಕ್ಟ್ ಡಿಸೈನ್ ಅಂಡ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಪ್ರಾಡಕ್ಟ್ ಡಿಸೈನ್ ಹಾಗೂ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ 3% ಅಡಿಷನಲ್ ಇನ್ಸೆಂಟಿವ್ ಅನ್ನ ಕೊಡುತ್ತೆ ಸರ್ಕಾರ. ಈ ಮೂಲಕ ಸರ್ಕಾರ ಸುಮಾರು 39 ಲಕ್ಷ ಕೋಟಿ ಮೊಬೈಲ್ ಫೋನ್ ಪ್ರೊಡಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಜೊತೆಗೆ 60,000 ಜಾಬ್ಸ್ ಅನ್ನ ಅಂದ್ರೆ ಡೈರೆಕ್ಟ್ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಮಾಡ್ತಿದೆ. ದೊಡ್ಡ ಟಾರ್ಗೆಟ್ ಗಳನ್ನ ಸರ್ಕಾರ ಹಾಕೊಂಡಿದೆ. ಅದಕ್ಕಾಗಿನೇ ದೊಡ್ಡ ಮಟ್ಟದ ಬಜೆಟ್ ಅನ್ನು ಕೂಡ ಅದಕ್ಕೆ ಒದಗಿಸ್ತಾ ಇದೆ. ಇನ್ನು 2 ಮೆಗಾ ಎಲಿವೇಟೆಡ್ ಕಾರಿಡಾರ್ಸ್ ಅನ್ನ ಅನೌನ್ಸ್ ಮಾಡಿದೆ. ವಾರಣಾಸಿಯಿಂದ ನಿಯರ್ಲಿ 25,446 crore 25,446 ಕೋಟಿ ಮೊತ್ತದ ಎಲಿವೇಟೆಡ್ ಕಾರಿಡಾರ್ಸ್ ಅನ್ನ ಸರ್ಕಾರ ಅನೌನ್ಸ್ ಮಾಡಿದೆ. 46 ಕಿಲೋಮೀಟರ್ 6 lane ಕಾರಿಡಾರ್ ಆಗಿರುತ್ತೆ. ಇದು ಅಲಾಂಗ್ ವಿತ್ ಗಂಗಾ ನದಿಯ ತಟದಲ್ಲಿ ಹೋಗುವಂತದ್ದು. ಇದು NH19 ಹಾಗೂ NH31 ಲಿಂಕ್ ಮಾಡುವಂತದ್ದು. 2 ಕಾರಿಡಾರ್ಸ್, ಒಂದು ಗಂಗಾ ಕಾರಿಡಾರ್, ಇನ್ನೊಂದು ವರುಣ ಕಾರಿಡಾರ್. ಈ ಎರಡನ್ನ ಅಪ್ರೂವ್ ಮಾಡಿದೆ.
ಅದರ ಜೊತೆಗೆ ನ್ಯೂ ನ್ಯಾಷನಲ್ ಯೂರಿಯಾ ಇನ್ವೆಸ್ಟ್ಮೆಂಟ್ ಪಾಲಿಸಿ NIPU ಕೂಡ ಅಪ್ರೂವ್ ಮಾಡಿದೆ ಸರ್ಕಾರ. ಅದರಲ್ಲೂ ಗ್ಯಾಸ್ ಬೇಸ್ಡ್ ಯೂರಿಯಾ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅನ್ನ ಸೆಟಪ್ ಮಾಡೋದಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಡಿಸಿಷನ್ ತಗೊಂಡಿದೆ. ಸೊ ಫರ್ಟಿಲೈಸರ್ ಪ್ರೊಡಕ್ಷನ್ ಅಲ್ಲಿ ಸೆಲ್ಫ್ ರಿಲಯನ್ಸ್ ಅನ್ನ ಅಚೀವ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಿದೆ. ಇನ್ನು ರೈಲ್ವೇಸ್ ಕೂಡ ಕೆಪಾಸಿಟಿ ಎಕ್ಸ್ಪಾನ್ಷನ್ ಪಡ್ಕೊಂಡಿದೆ. ಪಾರದೀಪ್ ಹರಿದಾಸ್ಪುರ್ ರೈಲ್ ಲೈನ್ ಅನ್ನ ಡಬ್ಲಿಂಗ್ ಮಾಡುವಂತದಕ್ಕೆ 2542 ಕೋಟಿ ಅಪ್ರೂವ್ ಮಾಡಿದೆ. ಹಾಗೆ 4th ರೈಲ್ ಲೈನ್ ಬಿಟ್ವೀನ್ ದಾಂಗೋಪೋಸಿ ಅಂಡ್ ರಾಜ್ ಕರ್ಸವಾನ್ 1365 ಕೋಟಿ ಇದೆ. ಓವರ್ ಆಲ್ ಒಂದ್ಸಲ ಗ್ಲಾನ್ಸ್ ಮಾಡಬಹುದು ಯಾವ್ದಕ್ಕೆ ಎಷ್ಟು ಅಪ್ರೂವಲ್ ಅನ್ನ ಮಾಡಿದೆ ಸರ್ಕಾರ ಅಂತ. ಇದು ಸುದ್ದಿ ಆಯ್ತು. ಇನ್ನು ಯಾವೆಲ್ಲ ಕಂಪನಿಗಳಿಗೆ ಇದರ ಲಾಭ ಆಗ್ಬೋದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯಾವ ಕಂಪನಿಗಳಿಗೆ ಲಾಭ ಆಗ್ಬೋದು ಅದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ನಾವೀಗಾಗಲೇ ನೋಡಿದ್ವಿ ಸೆಮಿಕಂಡಕ್ಟರ್ ಮಿಷನ್ ಗೆ 1.27 lakh crore, ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ 62,500 ಕೋಟಿ, ರೈಲ್ವೆ ಕೆಪಾಸಿಟಿ ಎಕ್ಸ್ಪಾನ್ಷನ್, ಯೂರಿಯಾ ಇನ್ವೆಸ್ಟ್ಮೆಂಟ್ ಪಾಲಿಸಿ, ರೋಡ್ ಇನ್ಫ್ರಾ, ಇದಿಷ್ಟು ಡಿಸಿಷನ್ಸ್ ಅನ್ನ ಕ್ಯಾಬಿನೆಟ್ ತಗೊಂಡಿದೆ. ಮೊದಲನೇದಾಗಿ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಬೆನಿಫಿಷಿಯರೀಸ್ ಅಂತ ನೋಡೋದಾದ್ರೆ ಕೇನ್ಸ್ ಟೆಕ್ ಇದೆ, CG ಪವರ್ ಇದೆ, ಟಾಟಾ ಎಲೆಕ್ಟ್ರಾನಿಕ್ಸ್, ಬಟ್ ಇದು ಅನ್ಲಿಸ್ಟೆಡ್ ಕಂಪನಿ. ಲಿಸ್ಟೆಡ್ ಅಲ್ಲಿ ಮೇಜರ್ ಆಗಿ ಈ 2 ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತವೆ. ಇನ್ನು ಎಕೋ ಸಿಸ್ಟಮ್ ಸಪ್ಲೈಯರ್ಸ್ ಅಂದ್ರೆ ಸೆಮಿಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡುವಂತವು ಸಿರ್ಮಾ SGS ಇದೆ, ಡಿಕ್ಸಾನ್ ಟೆಕ್ ಇದೆ, ಅವಲೋನ್ ಟೆಕ್ನಾಲಜೀಸ್ ಇದೆ, ಸೈಯಂಟ್ DLM, ಈ ಕಂಪನಿಗಳು ಕೂಡ ಇಲ್ಲಿ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತವೆ. ಬಟ್ ಇದೆಲ್ಲವೂ ಕೂಡ ಡಿಪೆಂಡ್ ಆಗೋದು ಕಂಪನಿಗಳ ಆರ್ಡರ್ಸ್ ಎಕ್ಸಿಕ್ಯೂಷನ್ ಮೇಲೆ. ಈ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ, ಬಟ್ ಅದರ ಲಾಭ ಸಿಗಬೇಕು ಅಂದ್ರೆ ಆರ್ಡರ್ ಎಕ್ಸಿಕ್ಯೂಷನ್ಸ್ ಆಗಬೇಕು. ಆ ನಂತರ ಇನ್ನು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಗೆ ಬಂದ್ರೆ ಡಿಕ್ಸಾನ್ ಟೆಕ್ ಇದೆ, ಸಿರ್ಮಾ SGS, ಕೇನ್ಸ್ ಟೆಕ್, ಅವಲೋನ್ ಟೆಕ್, ಸೈಯಂಟ್ DLM, ಆಪ್ಟಿಮಸ್ ಇನ್ಫ್ರಾ, ಆಲ್ಮೋಸ್ಟ್ ಸೆಮಿಕಂಡಕ್ಟರ್ ಅಲ್ಲೂ ಕೂಡ ಈ ಕೆಲವು ಕಂಪನಿಗಳು ಕೆಲಸ ಮಾಡ್ತವೆ. ಇನ್ನು ಮೀಡಿಯಂ ಪ್ರಾಬಬಿಲಿಟಿ ಅಂತ ನೋಡೋದಾದ್ರೆ PG ಎಲೆಕ್ಟ್ರೋಪ್ಲಾಸ್ಟ್, ಎಲಿನ್ ಎಲೆಕ್ಟ್ರಾನಿಕ್ಸ್, ಸೆಂಟಮ್, RIR ಪವರ್ ಎಲೆಕ್ಟ್ರಾನಿಕ್ಸ್, ಈ ಕಂಪನಿಗಳು ಕೂಡ ಇಲ್ಲಿ ಕೆಲಸವನ್ನ ಮಾಡ್ತವೆ. ಇನ್ನು PCB ಅಂಡ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರ್ಸ್ ವಿಚಾರಕ್ಕೆ ಬಂದ್ರೆ ಅಗೇನ್ ಸಿರ್ಮಾ ಇದೆ, ಕೇನ್ಸ್ ಇದೆ, ಡಿಕ್ಸಾನ್ ಇದೆ, ಅವಲೋನ್, ಎಲಿನ್, PG ಎಲೆಕ್ಟ್ರೋಪ್ಲಾಸ್ಟ್, ಸೇಮ್ ಕಂಪನೀಸ್ ಇದಾವೆ, ಅಲ್ಲೂ ಕೂಡ ಇದಾವೆ, ಇಲ್ಲೂ ಕೂಡ ರಿಪೀಟ್ ಆಗ್ತವೆ PCB ಅಲ್ಲಿ. ಇನ್ನು ಸ್ಪೆಷಾಲಿಟಿ ಕೆಮಿಕಲ್ಸ್, ಯಾಕಂದ್ರೆ ಇದು ಕೂಡ ಸೆಮಿಕಂಡಕ್ಟರ್ ಅಲ್ಲಿ ಕೆಲಸ ಮಾಡುತ್ತವೆ. ಅಂದ್ರೆ ಸೆಮಿಕಂಡಕ್ಟರ್ ಸೆಗ್ಮೆಂಟ್ಗೂ ಕೂಡ ಕೆಮಿಕಲ್ಸ್ ಬೇಕು. ಅಲ್ಲಿ ಗುಜರಾತ್ ಫ್ಲೋರೋ, SRF, ನವೀನ್ ಫ್ಲೋರೆನ್, ದೀಪಕ್ ನೈಟ್ರೇಟ್, ತತ್ವಚಿಂತನ್, ಈ ಕಂಪನಿಗಳು ಕೆಲಸ ಮಾಡ್ತವೆ. ಇನ್ನು ಇಂಡಸ್ಟ್ರಿಯಲ್ ಗ್ಯಾಸ್ ಕಾಂಪೋನೆಂಟ್ಸ್ ಗೆ ಬಂದ್ರೆ ಲಿಂಡೆ ಇಂಡಿಯಾ, ಐನಾಕ್ಸ್ ಇಂಡಿಯಾ, ಭಗವತಿ ಆಕ್ಸಿಜನ್, LN ಬಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತಹ ಕಂಪನಿ ಇದು. ಇನ್ನು ಪ್ರಿಸಿಷನ್ ಎಂಜಿನಿಯರಿಂಗ್, AIA ಎಂಜಿನಿಯರಿಂಗ್, ಲಕ್ಷ್ಮಿ ಮೆಷಿನ್ ವರ್ಕ್ಸ್, ಭಾರತ್ ಫೋರ್ಜ್, ಸನ್ಸೇರಾ ಎಂಜಿನಿಯರಿಂಗ್, ಆಟೋಮೇಷನ್ ಅಂಡ್ ಫ್ಯಾಕ್ಟರಿ ಎಕ್ವಿಪ್ಮೆಂಟ್ಸ್ ಗೆ ಬಂದ್ರೆ ಈ ಕೆಲವು ಕಂಪನಿಗಳು ಕೆಲಸ ಮಾಡ್ತವೆ. ಇವೆಲ್ಲ ಕಡಿಮೆ ಕಾಂಟ್ರಿಬ್ಯೂಷನ್ ಬರುವಂತವು. ಮೇಲ್ಗಡೆ ಏನ್ ಕಂಪನಿಗಳಿದ್ವು ಅವುಗಳು ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತವೆ, ಬಟ್ ಕೆಳಗಡೆ ಬರ್ತಾ ಬರ್ತಾ ಕಾಂಟ್ರಿಬ್ಯೂಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಲೀನ್ ರೂಮ್ ಅಂಡ್ HVAC ಅಂದ್ರೆ ಕೂಲಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಬ್ಲೂ ಸ್ಟಾರ್, ವೋಲ್ಟಾಸ್, ಜಾನ್ಸನ್ ಕಂಟ್ರೋಲ್. ಏನೋ ಪವರ್ ಇನ್ಫ್ರಾದಲ್ಲಿ ಕೆಲವು ಕಂಪನಿಗಳು ಕಾಂಟ್ರಿಬ್ಯೂಷನ್ ಮಾಡ್ತವೆ. ಕ್ಯಾಪಿಟಲ್ ಗೂಡ್ಸ್ ಅಲ್ಲೂ ಕೂಡ ಕೆಲವು ಕಂಪನೀಸ್ ಇದಾವೆ, ಬಟ್ ಕಾಂಟ್ರಿಬ್ಯೂಷನ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇವನ್ ಲಾಜಿಸ್ಟಿಕ್ಸ್ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇನ್ನು ರೈಲ್ವೇಸ್, ಎಸ್ಪೆಷಲಿ ರೈಲ್ವೆ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ರೈಲ್ವೇಸ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ RVNL, ಇರ್ಕಾನ್, ರೈಲ್ಟೆಲ್, ಟೆಕ್ಸ್ಮಾಕೋ, ತಿತಾಗರ್, ಜುಪಿಟರ್. ಆಕ್ಚುಲಿ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಮೊದಲ ಬೆನಿಫಿಟ್ ಇರುತ್ತೆ. ಜುಪಿಟರ್ ವ್ಯಾಗನ್ಸ್, ತಿತಾಗರ್ ರೈಲ್ ಅವೆಲ್ಲ ನೆಕ್ಸ್ಟ್ ಲೆವೆಲ್ ಗೆ ಹೋಗುವಂತವು. ಫರ್ಟಿಲೈಸರ್ಸ್ ಅಂದ್ರೆ ಚಂಬಲ್ ಫರ್ಟಿಲೈಸರ್ಸ್, ನ್ಯಾಷನಲ್ ಫರ್ಟಿಲೈಸರ್ಸ್, ರಾಷ್ಟ್ರೀಯ ಕೆಮಿಕಲ್ಸ್, ಗುಜರಾತ್ ನರ್ಮದಾ ವ್ಯಾಲಿ, ಕೋರಮಂಡಲ್ ಇಂಟರ್ನ್ಯಾಷನಲ್, ಈ ಕಂಪನಿಗಳು ಆ ಸೆಗ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡ್ತವೆ. ಬಟ್ ಇವೆಲ್ಲ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಇರುತ್ತೆ. ಬಟ್ ಯಾರು ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡ್ತಾರೆ ಆರ್ಡರ್ಸ್ ಅನ್ನ, ಅವರುಗಳಿಗೆ ಲಾಭ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ನಮ್ಮ ಟ್ರಂಪ್ ಅಣ್ಣನ ಕಡೆಯಿಂದ ಕೂಡ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ, ನೋಡಬಹುದು. ಟ್ರಂಪ್ ಸೇಸ್ ಇಟ್ ಗೆಟ್ಸ್ ರಿಯಲಿ ಬ್ಯಾಡ್ ಫಾರ್ ಇರಾನ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ಇರಾನ್ಗೆ ಟಫ್ ವಾರ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೆಗೋಷಿಯೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಗೊತ್ತಿಲ್ಲ ಅಮೆರಿಕ ಏನ್ ಪ್ಲಾನ್ ಮಾಡ್ತಿದೆ ಅಂತ. ಏನು ಇವತ್ತಿನ ಕೆಲವು ರಿಸಲ್ಟ್ ಗಳ ಕಡೆ ಬಂದ್ರೆ MU ಫೋಟೋವೋಲ್ಟಾಯಿಕ್ ರಿಸಲ್ಟ್ ಅನೌನ್ಸ್ ಮಾಡಿದೆ. ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ಸ್ ನಂಬರ್ಸ್ ಇದೆ ನೋಡಬಹುದು. ನೆಟ್ ಪ್ರಾಫಿಟ್ ಅಲ್ಲಿ 188 ಕೋಟಿಯಿಂದ 380 ಕೋಟಿಗೆ ಅಪ್ ಆಗಿದೆ. ರೆವೆನ್ಯೂ ಕೂಡ 51% ಅಪ್ ಆಗಿದೆ ನೋಡಬಹುದು, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. EBITDA 56% ಅಪ್ ಆಗಿದೆ, ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ನಂಬರ್ಸ್ ಚೆನ್ನಾಗಿದೆ MU ಫೋಟೋವೋಲ್ಟಾಯಿಕ್. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು MRPL ನೆಟ್ ಪ್ರಾಫಿಟ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಜಂಪ್ ಇದೆ. ರೆವಿನ್ಯೂ ನಲ್ಲಿ ಕೂಡ ನೋಡಬಹುದು 59% ರೈಸ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. EBITDA 26% ಡೌನ್ ಇದೆ ಹಿಂದಿನ ಸಲಕ್ಕೆ ಹೋಲಿಸಿದ್ರೆ. ಮಾರ್ಜಿನ್ಸ್ ಕೂಡ ಬಿಗ್ ಡಿಫರೆನ್ಸ್ ಆಗಿದೆ. 7.4% ಇದ್ದು 3.4% ಗೆ ಬಂದಿದೆ. ಒನ್ ಟೈಮ್ ಗೇನ್ ಕಂಪನಿಯ ಲಾಭವನ್ನ ಜಾಸ್ತಿ ಮಾಡಿದೆ. 472 ಕೋಟಿ ಏನಿದೆ ಅದು ಒನ್ ಟೈಮ್ ಗೇನ್. ಹಾಗಾಗಿ ಕಂಪನಿಯ ನೆಟ್ ಪ್ರಾಫಿಟ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿದೆ. ಬಟ್ ಅದನ್ನ ಹೊರತುಪಡಿಸಿದ್ರು ಕೂಡ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ, ಅಂದ್ರೆ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ ಒಳ್ಳೆ ಲಾಭವನ್ನ ಮಾಡಿದೆ.
ಇನ್ನು ICICI ಲೊಂಬಾರ್ಡ್ ಪ್ರಾಫಿಟ್ 46% ಡೌನ್ ಇದೆ ಇಯರ್ ಆನ್ ಇಯರ್. ನೆಟ್ ಪ್ರೀಮಿಯಂ 16% ಅಪ್ ಆಗಿದೆ. ಸಾಲ್ವೆನ್ಸಿ ರೇಷಿಯೋ ನೋಡಬಹುದು 2.71% ಇದೆ. ಇನ್ನು ಏಂಜಲ್ ಒನ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ. ನೋಡಬಹುದು ಪ್ರಾಫಿಟ್ 27.8% ಡೌನ್ ಇದೆ. 320 ಕೋಟಿಯಿಂದ 231 ಕೋಟಿಗೆ ಇಳಿದಿದೆ. ರೆವೆನ್ಯೂ ವೈಸ್ ಕೂಡ 2% ಡೌನ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಎಬಿಟಾ 19% ಡೌನ್ ಇದೆ. ಮಾರ್ಜಿನ್ಸ್ ಕೂಡ 41 ಇಂದ 33.9 ಇಳಿದಿದೆ. ಸೊ ಬಿಗ್ ಡಿಫರೆನ್ಸ್ ಆಗಿದೆ ನಂಬರ್ಸ್ ಅಲ್ಲಿ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ನಾಳೆ ಅಂತ. ಇನ್ನು HDB ಫೈನಾನ್ಷಿಯಲ್ ಸರ್ವಿಸಸ್ ನೆಟ್ ಪ್ರಾಫಿಟ್ ಇಲ್ಲಿ ನೋಡಬಹುದು 38% ಅಪ್ ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಯರ್ ಆನ್ ಇಯರ್. ರೆವೆನ್ಯೂ 10.6% ಅಪ್ ಆಗಿದೆ. AUM ಕೂಡ 11% ಅಪ್ ಆಗಿದೆ. NIA ನಿಯರ್ಲಿ 20% ಅಪ್ ಆಗಿದೆ. NIM ಕೂಡ 8.4% ಇದೆ. 8.2 ಇಂದ 8.4% ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಸ್ಪೆಷಲಿ. ಇದು ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಏನು ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನೆಟ್ ಪ್ರಾಫಿಟ್ 52% ಅಪ್ ಆಗಿದೆ. ಇಂಟ್ರೆಸ್ಟ್ ಇನ್ಕಮ್ ಅಲ್ಲಿ 33% ಅಪ್ ಆಗಿದೆ. ಇದು ಕೂಡ ಇಯರ್ ಆನ್ ಇಯರ್ ನಂಬರ್. NIM ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ. NPA ನೋಡಬಹುದು ಗ್ರಾಸ್ NPA ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ, ಅಂದ್ರೆ ಕಡಿಮೆ ಆಗಿದೆ. 2.33 ಇಂದ 2.24 ಇಳಿದಿದೆ. ನೆಟ್ NPA ಕೂಡ 0.87 ಇಂದ 0.85 ಗೆ ಇಳಿದಿದೆ. ಅಂದ್ರೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ನೋಡಬಹುದು. ಇನ್ನು HDFC ಲೈಫ್ ನೆಟ್ ಪ್ರಾಫಿಟ್ 11.5% ಅಪ್ ಆಗಿದೆ. ಪ್ರೀಮಿಯಂ ಇನ್ಕಮ್ 15% ಅಪ್ ಆಗಿದೆ. APE 9% ಅಪ್ ಆಗಿದೆ. ನ್ಯೂ ಬಿಸ್ನೆಸ್ ಪ್ರೀಮಿಯಂ 12% ಅಪ್ ಆಗಿದೆ. ಇದೆಲ್ಲಾನು ಕೂಡ ಇಯರ್ ಆನ್ ಇಯರ್ ಲೆಕ್ಕಾಚಾರ. VNB ಮಾರ್ಜಿನ್ ಎಸ್ಟಿಮೇಷನ್ 24.5 ವಿತ್ 25% ರಿಪೋರ್ಟ್ ಮಾಡಿದೆ ಕಂಪನಿ. ಇಂಪ್ರೂವ್ಮೆಂಟ್ ಇದೆ. ಇನ್ನು ಈ ಮಾದರಿ ಕೆಮಿಕಲ್ ನೆಟ್ ಪ್ರಾಫಿಟ್ ಇಲ್ಲೂ ಕೂಡ 26% ಅಪ್ ಆಗಿದೆ. ರೆವೆನ್ಯೂ 28% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಟಾ 17.6% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ಆಲ್ಮೋಸ್ಟ್ ನಿಯರ್ಲಿ 1% ಡಿಕ್ಲೈನ್ ಆಗಿದೆ. ಕ್ಯಾಪೆಕ್ಸ್ ಅನ್ನು ಅಪ್ರೂವ್ ಮಾಡಿದೆ ಕಂಪನಿ 170 ಕೋಟಿ. ಸೂಪರ್ ಸ್ಪೆಷಾಲಿಟಿ ಕಾರ್ಬನ್ ಬ್ಲಾಕ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಇನ್ನು ಕೆಪಾಸಿಟಿ ಅಡಿಷನ್ ಕೂಡ ಅನೌನ್ಸ್ ಮಾಡಿದೆ 128 ಕೋಟಿಗೆ. ಕಾರ್ಬನ್ ನ್ಯಾನೋ ಟ್ಯೂಬ್ಸ್ 70 ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ. ಇನ್ನು HDFC AMC ಇಯರ್ ಆನ್ ಇಯರ್ ಇದು ಕೂಡ ನೆಟ್ ಪ್ರಾಫಿಟ್ 12% ಅಪ್ ಆಗಿದೆ. ರೆವೆನ್ಯೂ 13.6% ಅಪ್ ಆಗಿದೆ. ಇನ್ನು ಸಾಯಿ ಸಿಲ್ಕ್ಸ್ ಪ್ರಾಫಿಟ್ ಡೌನ್ ಇದೆ 14.7% ಇಯರ್ ಆನ್ ಇಯರ್. ರೆವೆನ್ಯೂ ಕೂಡ ಡೌನ್ ಇದೆ 1%. ಎಬಿಟಾ 9.2% ಡೌನ್ ಇದೆ. ಮಾರ್ಜಿನ್ಸ್ 15.1 ಇಂದ 13.8 ಗೆ ಇಳಿದಿದೆ. ಪರ್ಫಾರ್ಮೆನ್ಸ್ ಡೌನ್ ಇದೆ. ಬಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ಈಗಾಗಲೇ ರಿಯಾಕ್ಷನ್ ಕೂಡ ಬಂದಿರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟೆಡ್ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.